ಎಂಟರ್ ಇಂಡಿಯಾನೇ ಕಾಯ್ತಿದ್ದಾರೆ. ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆನೂ ಒಂದಷ್ಟು ಮಾಹಿತಿ ಕೊಡ್ತಾರೆ. ಮೊದಲನೇದಾಗಿ ವೇಣು ಸರ್ ಇಂದ ಶುರುವಾಗಿ ಇಡೀ ತಂಡ U&I ಬಗ್ಗೆ ಮತ್ತು ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬದ ಬಗ್ಗೆ ಒಂದು ವಿಶೇಷದ ಬಗ್ಗೆ ಒಂದಷ್ಟು ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವಿಶೇಷವಾದ ದಿನ 18 ಬಹಳ ಲಕ್ಕಿ ನಂಬರ್ ಉಪ್ಪಿ ಸರ್ಗೆ, ನಮಗೆ ಲಹರಿ ಫಿಲ್ಮ್ಸ್ಗೆ 9 ವಿ ಬಿಲೀವ್ ಇಟ್. ಸೊ ಅವ್ರಿಗೆ ಸಿನಿಮಾ ಮಾಡಿದಾಗ ಕೂಡ ಫಸ್ಟು ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ 9 ಬರ್ತಾ ಇತ್ತು. ದುಡ್ಡು ಕೊಟ್ಟಿದ್ದು ಕೂಡ 2,20,000 ಅದು 9. ಅದು ಯಾಕೋ 9 ಅನ್ನೋದು ನನಗೆ ಅವ್ರ ಬರ್ಡೇ 18th ಇಲ್ಲ 9 ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತು ಕ್ಲಿಯರ್ ಆಗಿ. ಯಾಕೆಂದ್ರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ. 9ನೇ ತಿಂಗಳು 18ನೇ ತಾರೀಕು ಎಷ್ಟು ಸರ್ ವಯಸ್ಸು ಅಂದ್ರೆ ಇಲ್ಲ ಹೇಳೋದಿಲ್ಲ. ಅದು ಮಾಧ್ಯಮದವ್ರ ಮುಂದೆ ವಯಸ್ಸು ಕೇಳ್ತೀರಾ ಅಂತ ಹೇಳೋದು. ಸರ್ ನೀವು 27 ಇಲ್ಲ 36 ಅಷ್ಟೇ ಇಟ್ಕೊಳ್ಳಿ. ಅಲ್ಲಿಗೆ ಸ್ಟಕ್ ಆಗಿಬಿಟ್ಟಿದ್ದೀರಿ ನೀವು. ಸೊ 36 ಎಕ್ಸಾಕ್ಟ್ಲಿ. ಸೊ ತಿರುವಣ್ಣಾಮಲೆಯಿಂದ ಆಕ್ಚುಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇದ್ದು ನನಗೆ ಗೊತ್ತಿರಲಿಲ್ಲ. ಅದು ನನಗೆ ಶಾಕ್ ಕೊಟ್ಟು ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಲಹರಿ ಫಿಲ್ಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ನಾಯ್ಡು ಅವರು, ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ. ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರುವಂತ ನಿರ್ದೇಶಕರು ಅಂದ್ರೆ ಉಪೇಂದ್ರ ಸಾಹೇಬ್. ಸೊ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದಲ್ಲೂ ಗೊತ್ತಿಲ್ಲ. ಗಣೇಶ್ ಕಾಸುಗುಣಿಸ್ತಾ ಇದ್ದು ಗೊತ್ತು. ನನಗೆ ಫೋನ್ ಮಾಡ್ಬಿಟ್ಟು ಸರ್ ಬಹಳ ವರ್ಷ 18 ವರ್ಷ ಆದ್ಮೇಲೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ ನಾನು. ಅವ್ರಿಗೆ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ. ಅವ್ರು ಫೋನ್ ಮಾಡಿದಾಗ ಹೇಳಿದೆ ಎಂತ ಸರ್ಪ್ರೈಸ್ ಸರ್ ಇದು, ಹೋಗ್ತಾ ಇದ್ದೀನಿ, ಹೋಗಿ ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ, ವಿಭೂತಿ ತರ್ತೀನಿ ಅಂತ. ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರಲಿ. ಸೊ ಪರಿಕ್ರಮ ಮಾಡಿ 17 ಕಿಲೋಮೀಟರ್ಸು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಬಂದಿ. ಎಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರ್ದೇ ಇರಲಿ, ಏನೂ ಆಗದೆ ಇರಲಿ. ಅದ್ಭುತವಾಗಿ ಇಂಡಸ್ಟ್ರಿ ಇದೆ, ಅದೇ ತರ ನಡೀಲಿ. ಯಾರೋ ಒಬ್ರು ಯಾರೋ ಏನೋ ತಪ್ಪಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇಲ್ಲ ಚೆನ್ನಾಗಿರುತ್ತೆ. ಆ UAE ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಹಾಡುಗಳಿಗೆ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲಾ ಪತ್ರಿಕಾ ಮಿತ್ರರು ನಮ್ಮನ್ನ, ಲಹರಿ ಫಿಲ್ಮ್ಸ್ ಅನ್ನ, ಉಪೇಂದ್ರ ಸರ್ನ, ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡಿದಿದ್ದೀರಿ, ಎತ್ತಿ ಬೆಳೆಸಿದ್ದೀರಿ. ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡ ಜನತೆ 6.5 ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸಂಸ್ಥೆನಾಗ್ಲಿ ನಮ್ಮ ಉಪಿಸನ್ನಾಗ್ಲಿ ಈ ಸಿನಿಮಾದಲ್ಲಿ ಗೆದ್ದೇ ಗೆಲ್ತೀವಿ. ಬೇರೆ ಅದಿನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನ್ ಕೇಳಿದ್ರು ಹೇಳ್ತಾರೆ. ವಂಡರ್ಫುಲ್ ಎಕ್ಸ್ಟ್ರಾರ್ಡಿನರಿ ವರ್ಕ್. ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸ್, ನವೀನ್ ನನ್ನ ಮಗ ಟೆಕ್ನಿಕಲ್ ಬಹಳನೇ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶ್ರೀಕಾಂತ್, ನಾಗೇಂದ್ರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಇಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್. ಡೇಟು ನನಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ತುಂಬಾ ಸಂತೋಷ ಆಗ್ತಾ ಇದೆ. ಉಪ್ಪಿ ಸರ್ ಬರ್ತ್ಡೇಗೆಲ್ಲ ನಾನು ಅಲ್ಲಿ ಕಳೆದ ವರ್ಷಗಳೆಲ್ಲ ಅಲ್ಲೇ ಆಚೆ ನಿಂತು ನೋಡ್ತಾ ಇದ್ದೆ. ಇವತ್ತು ಅವ್ರ ಬರ್ತ್ಡೇ ದಿವಸ ಅವ್ರ ಮನೇಲಿ ಅವ್ರ ಜೊತೆ ಇವತ್ತು ನನಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ ಸರ್. ತುಂಬಾ ಸಂತೋಷ ಆಗ್ತದೆ. UAE ಸಿನಿಮಾ ಅದ್ಭುತ ವಿಜುವಲ್ ಮಾಡ್ಬೇಕು ಖಂಡಿತ. ನನಗೆ ಒಂದ್ ಕಡೆ ಎಲ್ಲೋ ಮನಸ್ಸಲ್ಲಿ ಒಂದು ವಿಜುವಲ್ಸ್ ಈ ಲೆವೆಲಿಗೆ ಮಾಡ್ತಾ ಇದ್ದಾರೆ, ನಾನು ಮ್ಯೂಸಿಕ್ ಇನ್ನೂ ಚೆನ್ನಾಗಿ ಮಾಡ್ಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸ್ಸಲ್ಲಿ ಹುಟ್ಟಿದೆ. ದಟ್ ಈಸ್ ಆ ಮಟ್ಟಕ್ಕೆ ಒಂದು CG ವರ್ಕ್ ಅಷ್ಟು ಪರ್ಫೆಕ್ಷನ್ ಮಾಡ್ತಾ ಇದ್ರು ಉಪ್ಪಿ ಸರ್. ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿ ಐ ವಾಸ್ ರಿಯಲಿ ಆಸ್ಟಕ್ ಸೀಯಿಂಗ್ ದ ವಿಜುವಲ್ಸ್. ಆಲ್ ದ ವೆರಿ ಬೆಸ್ಟ್ ಸರ್. ಇದೇ ತರ ಇನ್ನೂ 100 ಸಿನಿಮಾ ನಿಮ್ ಜೊತೆ ವರ್ಕ್ ಮಾಡಿಸೋ ಒಂದು ಸದವಕಾಶ ನನಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಉಪ್ಪಿ ಸರ್, ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ಡೇ. ಸದಾ ಖುಷಿಯಾಗಿ ಆರೋಗ್ಯವಾಗಿರಿ ಸರ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದೇ
ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ. ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ. ಹೇಗೆ ಬಂದಿದೆ ತುಂಬ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ. UP ಸರ್ ಡೈರೆಕ್ಷನ್ ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವನ್ ಐ ಆಮ್ ವೇಟಿಂಗ್. ಆ್ಯಂಡ್ ನನ್ನ UI ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ UP ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಸಾಂಗಿಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಜ್ನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ. ಎಸ್, UI ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ UP ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ, ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್. ಎಸ್, ನಿಮ್ಮ ಪ್ರೀತಿ, ನಮ್ಮ ಸಪೋರ್ಟ್ ನಮ್ಮ UI ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಉಪೇಂದ್ರ ಅವರು ಈ ಸಿನಿಮಾಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ. ತುಂಬ ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ಎರಡು ಈ ಮೀಟ್ ಭಾಷಣ ಮೇಲೆ ಕೂತಿದ್ದಾರೆ. ಅವರೇ ಇನ್ನು ನೆಕ್ಸ್ಟ್ ಮಾತಾಡಿ 25 ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ. ಒಂದು ಶಿವಣ್ಣನ ಜೊತೆ ಒಡನಾಟ, ಎರಡನೇದು UP ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು. ಯಾಕಂದರೆ ಅವರು 2 ಸಿನಿಮಾ ನಮ್ಮ ಜೊತೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಈ ಸತಿ ಡೈರೆಕ್ಷನ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ, ಈ ಭಾಗ್ಯ ಕೆಲವರಿಗೆ ಸಿಗೋದು. ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ, ಆದರೆ UP ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕ್ಕೆ ಹೊರಡ್ತಾರೆ. ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡ್ದಂಗೆ. ಸೊ ಅದು ಅವ್ರ ಸ್ಪೆಷಾಲಿಟಿ. ಈ ಚಿತ್ರನ ನಾವೆಲ್ಲ ಬೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು, ಅಷ್ಟು ಡೀಪಾಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ. ಸೊ ನಾನು ಒಬ್ಬ ಮೇರು ನಟನ ಅಭಿಮಾನಿಯಾಗಿ, ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ. UP ಸರ್ ಅಭಿಮಾನಿಗಳು ನನ್ನ ಯಾವಾಗಲೂ ಟಾರ್ಚರ್ ಕೊಡ್ತಾ ಇರ್ತಾರೆ, ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ. ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ. ಸೊ ಬಹಳ ಕಷ್ಟಪಟ್ಟು 2 ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ, ಒಬ್ಬ ಟೈರ್ 1 ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ, ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರೂ ಪರವಾಗಿಲ್ಲ, ಅಭಿಮಾನಿಯಾಗಿ ಕಾಯ್ತಾ ಇದ್ದೀನಿ ನೋಡೋಕ್ಕೆ. ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳೀತಾರೆ UP ಸರ್. ಖಂಡಿತವಾಗಲೂ ಈ ಚಿತ್ರ ಕರ್ನಾಟಕದ ಜನ, ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ, ಕನ್ನಡ ಪ್ರೇಕ್ಷಕರೇ ಅಲ್ಲ, ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ತಿಳಿದಿದ್ದಂಗೆ ಇದೇನು ಹೊಸ್ತಲ್ಲ. ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ, ಎಲ್ಲ ಪಿಕ್ಚರ್ಗೂ ಕಷ್ಟ ಬಿದ್ದಿದ್ದಾರೆ, ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟ ಬಿಟ್ಟಿದ್ದಾರೆ. ಹೌದಾ? ಇನ್ಫ್ಯಾಕ್ಟ್ ವಿಜುವಲ್ಸ್ ಸೈಡ್ಸಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುವಲ್ರಿ ಇನ್ ಕರ್ನಾಟಕ ಇವತ್ತಿನ ದಿನಕ್ಕೆ. ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು. ಅದು ತೋರ್ಸೋಕ್ಕೆ ಅಂದರೆ ತೆರೆ ಮೇಲೆ ನಿಮ್ಮ ಮುಂದೆ ತರಕ್ಕೂ ನಮಗೂ ಎಷ್ಟು ಕಾತರ ಆದದ್ದು ಇದು ನಾವು ಅದೇ ಥರ ಕೇಳ್ತಾರೆ, ಏನು ಬರೀ ಆಕ್ಟ್ ಮಾಡ್ತೀರಾ, ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ. ನಾನು ಬೇಕಾದ್ರೆ 5-6 ಮದುವೆ ಆಗ್ಬಿಡ್ತೀನಿ. ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದು. ಹೆಂಗ್ ಸಿಕ್ಕಾಕೊಂಡಿರ್ತೀನಿ ಅಂದ್ರೆ, ಇಲ್ಲಿ ನೋಡಿ ನಾನು ಸೆಂಟ್ರಲ್ ಸಿಕ್ಕಾಕೊಂಡಿ ಆಕ್ಟ್ ಮಾಡಿಬಿಟ್ಟಿದ್ದೆ. ಬಿಟ್ಟೇ ಬಿಟ್ಟಿದಾರೆ ಡೈರೆಕ್ಷನ್ ಅಂದ್ರೆ, ಮನೆಗೆ ಬರ್ಬೇಡ ಹೋಗಂತ. ಏನಂದ್ರೆ ಆಲ್ಮೋಸ್ಟ್ 2-2.5 ವರ್ಷ ಆಯ್ತು ಈ ಪಯಣ. ಬಟ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಸಾಹೇಬ್ರಿಗೆ. ನಾನು ಹೇಳಿದೆ, ನೀವು ಮೇನ್ ಚಿಪ್ ಇದ್ದಂಗೆ ಸ್ವಾಮಿ. ಯಾವ್ದದು ಕಂಡೆನ್ಸರ್ ಚಿಪ್, ಏನದು ಮೈಕ್ರೋ ಚಿಪ್. ಇದು ಮೈಕ್ರೋ ಚಿಪ್. ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ.
ಇದಕ್ಕೆ ಹೋಗಿ ಟಚ್ ಆಗೋದಕ್ಕೆ ನಮ್ ಟೈಮು ಎಲ್ಲ ನೋಡಿ ಇದೆಲ್ಲ ಬರ್ತು. ಇದು ಕೋಟೆ ತರ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ. ಅದು ಮ್ಯೂಸಿಕ್ ವಿಷುವಲ್ ನೋಡ್ಬಿಟ್ಟು ರೀರೆಕಾರ್ಡಿಂಗ್ಗೆ ಚೇಂಜ್ ಮಾಡ್ಬಿಟ್ರು. ಇಲ್ಲ ಸರ್ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು, ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಒಂದು ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ, ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ. ನಮಗೆ ಆಶ್ಚರ್ಯ ಆಗತ್ತೆ. ಒಂದ್ ಸಿನಿಮಾ ಮಾಡೋರು ಸಿಕ್ಕಾಬಿಟ್ಟೆ ಬಿಸಿ ಅಂತ, ನೀವು 10 ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಶಿವ ಬ್ಲೆಸ್. ಆಮೇಲೆ ವೇಲೂರ್ ಬಿಡಿ ಸದ್ಯ ತುಂಬಾ ಸಂತೋಷ ಆಯ್ತು. ನೀವು ಇವತ್ತು ಮತ್ತೆ APS ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಕುಳಿ ಕೂದ್ಲಿಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದುಕರ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಮೆಟ್ಟ ಕರೆಕ್ಟ್. ನನ್ಗೆ 10 ವರ್ಷ ಓದಿದ್ದ ಕಾಲೇಜಲ್ಲಿ. ಓಕೆ 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 ಓಕೆ. ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ, ಬಂಡ್ಲಿದ್ದಂಗೆ. ಬೆಳಿಗ್ಗೆ ಎತ್ ಕೂಡ್ಲೆ ಏನೋ 100 ಕಿಲೋಮೀಟರ್ ಓಡ್ತಾ ಇರ್ತಾರೆ. ಎತ್ ಕೂಡ್ಲೆ ಆ ಪಿಚ್ಚೆ ಬೇರೆ. ಸರ್ ಏನ್ ಸರ್ ರೆಡಿನಾ, ಅನೌನ್ಸ್ ಮಾಡ್ಲಾ? ಸರ್ ಇರಿ ಸರ್ ಸ್ವಲ್ಪ ಇರಿ. ಅವರಿದ್ದಾರೆ ನವೀನ್ ಸಾಹೇಬ್ರು, ನಮ್ಮ ಇಡೀ ನಮ್ಮ ಇದರಲ್ಲಿ ನಮ್ ಬಹಳ ಪೆಟ್ ಅವರು. ಅವ್ರು ಹೆಂಗೆ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್. ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ. ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು, ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರ ಫಾದರ್ಗೆ. ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ಯಾವ್ದೋ ಟೆಕ್ನಾಲಜಿ, ಇವಾಗ ಅನ್ರಿಯಲ್ ಸರ್ ಎಲ್ಲ 4K ನೀವು ನೋಡ್ಬಿಡ್ಬೋದು ಅಂತ. ಮತ್ತೆ 4K ಕೂತ್ರೆ ಅದೊಂದು ದೊಡ್ಡ ವಿಶ್ವ. ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್, ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್. ಇವರಿಬ್ಬರು ಕಾಂಬಿನೇಷನ್ ನಾನು 2 ವರ್ಷದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಏನೇ ಹೇಳಿ, ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ, ಅದು ಆಶ್ಚರ್ಯ. ಅದು ನಿಜವಾಗ್ಲೂ ನವೀನ್ ಅವರೇ ಹ್ಯಾಟ್ಸ್ ಆಫ್. ನಿಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಿದೆ, ನಿಮ್ದು ಶ್ರೀಕಾಂತ್. ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ, ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ. ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ. ನಿಜವಾಗ್ಲೂ ಏನೇ ಆದ್ರೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ, ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ. ಈಗ ತುಂಬಾ ಜನ ಕೇಳ್ತಾರೆ, ಸರ್ ಫಸ್ಟ್ ಎಲ್ಲ 6 ತಿಂಗಳಿಗೆ ಒಂದು ಸಿನಿಮಾ ಮಾಡೋರು, ಈಗ ಯಾಕೆ ಮಾಡಕ್ಕಾಗಲ್ಲ ಅಂತ. ಒಂದು ಜ್ಞಾಪಕ ಇಟ್ಕೊಬೇಕು, 3 ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು, ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು. ಈಗ ಹಂಗಲ್ಲ, ಈಗ 10 ದಿನ ಸಾಂಗ್ ಮಾಡ್ಬೇಕು, ಅದಕ್ಕೆ ಸೆಟ್ ಹಾಕ್ಬೇಕು, ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡಬೇಕು, ಟೇಕಿಂಗ್ಸ್ ಬೇರೆ ತರ ಮಾಡಬೇಕು. ಯಾಕಂದ್ರೆ ಎಲ್ಲ ಆ ತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ. ಸೊ ಆ ಒಂದು ಕಾರಣ. ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಾನೆ, ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವರಿಬ್ಬರೇ ಸೇರ್ಕೊಂಡು ಸಬ್ಜೆಕ್ಟ್ ಇಲ್ಲ ಸರ್ ಇದೆಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಆಗುತ್ತೆ ಮಾಡ್ಬಿಡ ಅಂತ. ಅಲ್ಲಿಂದ ಹೋಗಿ ಹೋಗಿ ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ಬರಿಗೆ ಗೊತ್ತದು ಏನಾಗಿದೆ ಅಂತ. ಒಂದ್ಸತಿ ಹೇಳ್ಬಿಡಿ ಸ್ವಾಮಿ ಬಡ್ಜೆಟ್ ಇಲ್ಲ, ಒಂದ್ಸತಿ ಲಾಸ್ಟ್ ಅಲ್ಲಿ ನಮ್ಗಾರೇ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ. ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ, ಏನ್ ಗೊತ್ತಾ, ನೀವೆಲ್ಲ ಅತಿ ಬುದ್ಧಿವಂತರು ಅಂತ. ನನಗೆ ಅವಾಗಲೇ ಪ್ರೂವ್ ಆಗೋಯ್ತು ಏ ಪಿಕ್ಚರ್ ಅಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ. ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತೂ ಇಲ್ಲಿರ್ತಾರೆ. ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ, ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದ್ರೆ ಅವ್ನ ಕೆಳಗೇನೆ. ನೀವು ಆಡಿಯನ್ಸ್ ಯಾವತ್ತೂ ಮೇಲಿಡ್ತೀರಾ. ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ, ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ. ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ, ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ. ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು. ಅವರು ಎಸ್ ಅಂದ್ರೆ ಅದು ಮುಗಿದೈತೆ, ಸೂಪರ್ ಡೂಪರ್ ಹಿಟ್. ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ. ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು, ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ಗಿದ್ದಾರೆ ಜನ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಎವ್ರಿಬಡಿ ಈಸ್ ಎ ಫಿಲಮ್ ಮೇಕರ್. ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ. ಇದೇನ್ ಮ್ಯೂಸಿಕ್ ನಾನು ಇದಕ್ಕಿಂತ ಚೆನ್ನಾಗಿ, ಆ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು, ಆ ಥರ ಆಗಿದೆ. ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ. ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಲೂ. ನಿಮ್ದು ಏನೋ ಇನ್ನೊಂಥರ ಇದ್ದದು ಆಕ್ಚುಲಿ.
ಏನಂದ್ರೆ ಒಂದೊಂದು ಕ್ವಶನ್ ಏನ್ ಸರ್ ಹೆಂಗಿರುತ್ತೆ ಈ ಸತಿ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ, ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ, ಪ್ರಯತ್ನ ಪಟ್ಟಿದೀವಿ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ, ನಿಮ್ ಮುಂದೆ ಪಿಕ್ಚರ್ ತಗೊಂಡ್ ಬರ್ತೀವಿ. ಹಾ ಹೇಳಿ ಹೇಳಿ. ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ. ಪ್ರತಿ ಸತಿ ಪುಷ್ ಮಾಡೋದು, ಒಂಥರ ಆಡಿಯನ್ಸ್ ನ ಒಂದು ಈಗರ್ನೆಸ್ ತಗೊಂಡ್ಬರೋದು, ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ, ನಾವೇನೋ ತುಂಬಾ ಮಾಡ್ತಾ ಇದೀವಿ, ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ. somewhere I feel okay, one side is delay, is it battling with technology, because ಇವತ್ತು you are telling a simple story which ಎಲ್ಲಾರು ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ, but when it is Upendra's direction it is complicated, but you are explaining a simple story, but this time Upendra is battling with technology. ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು, ಅದು ಬ್ಯಾಟ್ಲೆ, ಅದು ಬಿಗ್ ಫೈಟ್. ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್. ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ, ಟೆಕ್ನಿಷಿಯನ್ಸ್ ಅಲ್ಲ, ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು, ಅಲ್ಲಿಗೆ ಏನು ಮಾಡಕ್ಕಾಗಲ್ಲ. ಓಕೆ, ಬಟ್ ಸಮ್ವೇರ್ ವಾಟ್ ಇಸ್ ಒಂದು ಪ್ರಯತ್ನ ಅಂತಾರೆ, ತುಂಬಾ ಎಫರ್ಟ್ ಇದೆ, ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್? ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮ್ಗೆ? ನಾವೆಲ್ಲೂ ಹೇಳಿಲ್ಲ, ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಾ? ಹೋದ ವರ್ಷ ಸೌಂಡ್ ಟೀಸರ್ ನಾವು ಓದ್ ಬರ್ತಾರೆ ನಿಮ್ ಸೌಂಡ್ ಟೀಸರ್ ಆಗಿದ್ದು. ಬಟ್ ವೈ ಇಸ್ ಇಟ್ ಸೋ ಲಾಂಗ್? ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ 3 ವರ್ಷ ಲೈಕ್ ವಿ ಯೂಸ್ ಟು ಡೂ ಸೋ ಮೆನಿ ಮೂವೀಸ್ ಅಂತ. ಅದೇ ಪ್ರಯತ್ನ, ಅದೇ ಮೈಂಡ್ ಸೆಟ್, ಅದೇ ಮನ್ಸು, ಅದೇ ಸ್ಟೋರಿ, ಅದೇ ಪೆನ್ನು, ಬಟ್ ವಾಟ್ ಇಸ್ ಇಟ್ ಟೇಕಿಂಗ್ ಸೋ ಲಾಂಗ್ ಅಂತ? ಚೇಂಜ್ ಆಗೇ ಇಲ್ವ? ಏನು ಆಗಿದೆ, ನಿಮ್ಗೆ ಆಗಿದೆ, ಬಟ್ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ, ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಗೆಟಿಂಗ್ ಸೋ ಮಚ್, ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ. ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್. ಇಸ್ ಇಟ್ ಟೆಕ್ನಾಲಜಿ? ಎಲ್ಲವೂ ಬಿಸ್ನೆಸ್, ಟೆಕ್ನಾಲಜಿ, ಮೇಕಿಂಗ್. ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಎಲ್ಲ ಇವಾಗ ಬರ್ತಾ ಇರತ್ತಲ್ಲ ಹೊರಗಡೆ, ನಾವೇನ್ ಮಾತಾಡ್ತಿದ್ದೀವಿ ಅದು ಆ ಲೆವೆಲ್ ಚೇಂಜ್ ಆಗಿದೆ. ಫಸ್ಟ್ ಆದ್ರೆ ನಿಮ್ಮನ್ನು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ, ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದೀವಿ. ಈಗ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ. ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ ಆಗಲ್ಲ. ಅಕ್ಟೋಬರ್ ಅಲ್ಲಿ ಇವಾಗ ತಾನೇ ರೇಷ್ಮಾನು ಹೇಳಿದ್ಲಲ್ಲ ಅಕ್ಟೋಬರ್ ಅಲ್ಲಿ ಬರ್ತಾ ಇದೆ ಅಂತ. ಏನ್ ಬರ್ತಾ ಇದೆ ಅಂದ್ರು? ಸಿನಿಮಾ ಬರ್ತಾ ಇದೆ. ಸಿನಿಮಾದ ಏನ್ ಬರ್ತಾ ಇದೆ ಅಂದ್ರು? ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ. ಏನ್ ರಿಲೀಸ್ ಅಂತ ಹೇಳಿದೀವ ಸರ್? ಮತ್ತೆ ಕಾಗೆ ಹಾಸ್ತಾ ಇದ್ದಾರೆ ಸರ್. ಓಕೆ, ಇವತ್ತು ನೀವು ಬಿಟ್ಟಿರೋ ವಾಕ್ಯ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅಂದ್ರೆ ನೋಡಿದ್ರೆ ಅನ್ಸ್ತಾ ಇದೆ, ನನ್ಗೆ ಅನ್ಸ್ತಾ ಇದೆ. ಐ ವಾಂಟೆಡ್ ಟು ಆಸ್ಕ್ ಯು, ನಿಮಗ ಅನ್ನಿಸ್ತಿದೆ ಅಂದ್ರು ಸೈಕಲಾಜಿಕಲ್ ಕಲ್ಕಿ. ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದ್ದೀರಾ? ಆಲ್ರೆಡಿ ನೋಡಿದಿರಲ್ವಾ? ತೆಲುಗಲ್ಲಿ ಬಂತಲ್ಲ, ಅದು ಮೈಥಲಾಜಿಕಲ್ ಕಲ್ಕಿ. ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಾನೆ 100% ಅದು. ವರ್ಕ್ ಆಗ್ತಾ ಇದೆ ಇಲ್ಲಿ ನೋಡಿ, ಇಲ್ಲ ಆಗ್ತಾ ಇದೆ ವರ್ಕ್. ಆಮೇಲೆ ಇನ್ನು ನಾನು ಇವ್ರ ಬಗ್ಗೆ ಹೇಳ್ತೀನಿ. ಶ್ರೀಕಾಂತ್ ಯಾವ ತರ ಗೊತ್ತಾ, ಎಲ್ಲರಿಗೂ ಮಂಚಿವಾಡಿ ಇವರು. ಅವ್ರು ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ, ನೀವ್ ಬರ್ತೀರಾ ನಾವು ಬರೋಣ ಅಂತ. ಇವ್ರನ್ನ ಫಸ್ಟ್ ಕೇಳ್ತಾರೆ, ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಬನ್ನಿ, ಹೌದಾ ಅಂತ. ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅದು ತಪ್ಪು ಅಲ್ಲ, ಯಾಕಂದ್ರೆ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ನೋಡೋಣ, ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಸದ್ಯದಲ್ಲೇ ತೀರ್ಮಾನ ಆಗುತ್ತೆ. Uppi 2 was you, and you I is you and I. So any Uppi's multiverse again here. Part 3 ತರ ಇದೆ ನಮ್ಗೆ, ಅದು ಕೇಳ್ತಾ ಇದ್ದೀನಿ ಅಷ್ಟೇ. ಈ ತರ ಕಲ್ಕಿನ ಮೈಥಾಲಜಿಕಲ್ ಅಂದ್ರೆ so many perception about your movie sir ಅಷ್ಟೇ. ತುಂಬಾ ಖುಷಿ ಆಗ್ತಿದೆಯಮ್ಮ, ಇಷ್ಟೊಂದು ಇದೆ ಅಂದ್ರೆ. ಅಂದ್ರೆ ನಿಮ್ಮ ಥ್ಯಾಂಕ್ ಯು. ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ.
ನಿಮ್ ಕೆಪಾಸಿಟಿ ಬಿಟ್ಟಿದ್ದು ಎಷ್ಟು ಡಿಕೋಡ್ ಮಾಡ್ತೀರಾ ನೋಡ್ತೀನಿ. ನಾನು ನಿಮ್ಮನ್ನ ಪಿಕ್ಚರ್ ತೋರಿಸಿದ್ರು ನಿಮ್ಮನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ. I'll be happy to answer your question. ಖಂಡಿತ. ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ, ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಂಗೆ ತೋರಿಸ್ತಾ ಇದ್ದಾರೆ ಇವಾಗ. ಅವರು ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ. ಆ ತರ ಆಗಿದೆ ಇವಾಗ. ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಅನ್ರಿಯಲ್ ಟೆಕ್ನಾಲಜಿ ಏನು, 3D ಅಸೆಟ್ಸ್ ಅಂದ್ರೆ ಏನು, ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ. ಇವ್ರು ನಮ್ಗೆ, ಯಾಕಂದ್ರೆ ಅವರು ಎಲ್ಲಿ ಓದಿರೋದು ನೀವು? ವ್ಯಾಂಕೋವರ್ ಅಲ್ಲಿ ವ್ಯಾಂಕೋವರ್ ಫಿಲ್ಮ್ ಸ್ಕೂಲ್. ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದ್ದಾರೆ ಇವರು. ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು. ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ. ಶೂಟಿಂಗೇ ಇರಲ್ಲ, ಒಂದು 10% ಶೂಟಿಂಗ್ ಇವಾಗಲೇ ಫಿಕ್ಸ್. ಬರೀ ರೂಮಲ್ಲೇ ಫಿಲಮ್, ನಾನು ಅವ್ರು ಇದ್ರೆ ಸಾಕು. ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಅಲ್ಲ, ಭೂತ ಕನ್ನಡಿ ಭವಿಷ್ಯದಲ್ಲಿ, ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ನಿಮ್ಮ ಹತ್ರನೇ ಇರುತ್ತದೆ. ಅದನ್ನ ನೀವು ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕಷ್ಟೇ ಪಿಕ್ಚರ್ನ. ಸಾರಿ, ಉಪ್ಪಿ ಸರ್ನ 3D ಸ್ಕ್ಯಾನ್ ಮಾಡಿದ್ದೀವಿ. One of the first Kannada superstars to be scanned with more than 250 plus cameras, and we're using that CG double or Upi sir in various stunt sequences of the film. Scanning is a very it's on the surface level. Inside Upi sir's vision, nobody can scan that. Upi sir, ಇಲ್ಲಿ ಸರ್. ಇಲ್ಲಿ ಸರ್. ನೀವು ಡೈರೆಕ್ಟರ್ಸ್ ಅಲ್ಲೇ ಕಿಂಗ್ ಆಫ್ ಡೈರೆಕ್ಟರ್ಸ್. 20 ವರ್ಷದ ಹಿಂದೆ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಈಗಲೂ ಡೈರೆಕ್ಟ್ ಮಾಡಿದ್ದೀರಾ. ಸೊ ಯಾಕೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಆ ಡಿಲೇ ಅನ್ನೋ ಪದ ಯಾಕೆ ಬರ್ತಾ ಇದೆ? ಪ್ರತಿಯೊಂದು ಮೂವಿನೂ ಹಾಗೆ ಆಗ್ತದೆ, ಹೊಸಬರು ಮಾಡಲಿ ಅಥವಾ ಹಳಬರು ಮಾಡಲಿ. ಇವತ್ತು ಥಿಯೇಟರ್ಸ್ ಎಲ್ಲ ಖಾಲಿ ಇರುತ್ತೆ, ನಿಮ್ಮ ಸಿನಿಮಾಕ್ಕಾಗಿ ಕಾಯ್ತಾ ಇರ್ತಾರೆ, ಕೆಲವು ಗ್ಯಾಪ್ಸ್ ಇರುತ್ತೆ. ನಿಮ್ಮ ಪರ್ಸೆಪ್ಷನ್ ಮತ್ತೆ ಇವತ್ತಿನ ಮೇಕಿಂಗ್ ಪರ್ಸೆಪ್ಷನ್ ನೀವು ಏನು? ಅದೇ ಇಷ್ಟೊತ್ತರೆಗೂ ಮಾತಾಡಿದ್ ನಾವು. ಯಾಕಂದ್ರೆ ಬಿಕಾಸ್ ಯಾರು ಸುಮ್ಮನೆ ಡಿಲೇ ಮಾಡಲ್ಲ ಆಕ್ಚುಲಿ. ಏನ್ ಹೇಳಿ, ಏನೋ ರೀಸನ್ ಇದ್ದೇ ಮಾಡ್ತಾರೆ. ಅದ್ರಲ್ಲಿ ಇವ್ರು ಒಪ್ತಾರೆ ಡಿಲೇ ಮಾಡಿದ್ರೆ. ತಲೆ ಮೇಲೆ ಕೂತಿರ್ತಾರೆ ಇವರು, ಯಾವಾಗ ಅಂತ. ಬಟ್ ಇವ್ರು ಕನ್ವಿನ್ಸ್ ಮಾಡಿ ಹೇಳಿ ಇಲ್ಲ, ಇವ್ರು ಹೇಳಲ್ಲ. ನೋಡಿದ್ರ ಅಷ್ಟೇ. ಇನ್ನು ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆ. ಅವ್ರಿಗಿನ್ನ ಬೆಟರ್ ಆಗಿ ಕೊಡ್ಬೇಕಲ್ಲ ಒಂದೇ ಉದ್ದೇಶಕ್ಕೋಸ್ಕರ ಸರಿ, ಈಗ ಪ್ರಪಂಚಕ್ಕೆ ತಗೊಂಡು ಹೋಗ್ಬೇಕಲ್ಲ. ಅಲ್ಲ, ಹಿಂದಿ ಪ್ರಪಂಚಕ್ಕೆ ತಗೊಂಡು ಅದ್ರ ಆಚೆನೆ ಹೇಳ್ತಾರೆ ರೀ ಸರ್. ಈಗ ಏನೇ ಕ್ವಶನ್ ಕೇಳಿದ್ರು ತಿರ್ಗಾ ಮುರುಗಾ ಕೂಡ ನಮಗೆ ಬಿಡ್ತೀರ ಬಾಣ. ನಾವು ಈ ಕ್ವಶನ್ ಆಗಲೂ ಟ್ರೈ ಮಾಡ್ತೀವಿ, ಏನ್ ಕೇಳಿ ಅಂತ. ಆದ್ರೂ ಒಂದು ಈಗ ಅವ್ರು ನಮ್ಮ ಬ್ರದರ್ ಕೇಳಿದ ಕ್ವಶನ್ ಕಂಟಿನ್ಯೂಷನ್ ಸರ್. ಹೇಗೇನು ಒಂದು ಪ್ಯಾನ್ ಇಂಡಿಯಾ ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊತೀರಾ, ಅದಕ್ಕೆ ಟೈಟ್ಲ್ ಅನೌನ್ಸ್ ಮಾಡೋದಕ್ಕೆ ಒಂದು 6 ತಿಂಗಳು ವರ್ಷ, ಅದೊಂದು ಪೋಸ್ಟ್ ಬಿಡೋದಕ್ಕೆ 6 ತಿಂಗಳು 1 ವರ್ಷ, ಮತ್ತು ಅದ್ರದ್ದು ಏನೋ ಒಂದಷ್ಟು ಟೈಮ್ ತಗೊಳುತ್ತೆ ಟೆಕ್ನಾಲಜಿ ವೈಸ್ ಆಗಿ. ಬಟ್ ಇದರಿಂದ ಫ್ಯಾನ್ಸ್ ಕೂಡ ಥಿಯೇಟರ್ಗೆ ಬರ್ತಾ ಇಲ್ಲ. ನಿಮ್ಮ ಒಂದು ಸಿನಿಮಾ, ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ಥಿಯೇಟರ್ಗೆ ಬರುವಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇವತ್ತಿನ ಬೆಂಗಳೂರು ಅಥವಾ ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ಲಾನ್ಸ್ ಇಲ್ಲ. ಖಂಡಿತ ಆತರ ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ, ಆಫರ್ ಕೊಡ್ತಾ ಇದ್ದೀನಿ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಹೌದು, ನೀವು ಪ್ರೊಡ್ಯೂಸರ್ ಆಗಿ ಬರಬೇಕು. ನೀವು ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ದುಡ್ಡು ಇಟ್ಕೊಂಡು ಮನೇಲಿ ಕೂತಿದ್ದೀರಿ. ಇವಾಗ ಬಂದಿರೋ ಯಂಗ್ಸ್ಟರ್ಗಳು ಹೊಸ ಟೆಕ್ನಾಲಜಿ ಬೇಕು ಅಂತ ಅದಕ್ಕೋಸ್ಕರ ಡಿಲೇ. ಅಕಸ್ಮಾತ್ ಲೇಟೆಸ್ಟ್ ನಮ್ಮ ತಂದು ಬರ್ತಾನೆ, ಇನ್ನೊಂದು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ ಅಂತ. ಏನ್ ಸ್ಕ್ರಿಪ್ಟ್ ಮಾಡಿದ ಥಾಟ್ ಪ್ರೋಸೆಸ್, ಮೇಕಿಂಗ್ ಥಾಟ್ ಪ್ರೋಸೆಸ್ ಅಥವಾ ಸಿನಿಮಾ ಥಾಟ್ ಪ್ರೋಸೆಸ್? ಇದ್ರ ಟೋಟಲ್ ಇದ್ರ ಬಗ್ಗೆ ಅದನ್ನ ಹೇಳ್ಬಾರ್ದಮ್ಮ, ನೋಡ್ಬೇಕು. ಇಲ್ಲ, ಯಾಕಂದ್ರೆ ನೋಡಿ ನೀವ್ ತಿಳ್ಕೊಬೇಕು ಆಕ್ಚುಲಿ. ಯಾಕಂದ್ರೆ ಈ ಥಾಟ್ ಇರೋದೇ ನಿಮ್ ಥಾಟ್ ನ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ. ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್. ಈಗ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಇಂಟರ್ವ್ಯೂ ಹೇಳಿದೆ,
ನನಗೆ ಯಾವಳು ಹೇಳ್ತಾರೆ ಹುಳ ಬಿಡೋದು, ಹುಳ ಬಿಡ್ತಾರೆ ಅಂತ. ಈ ಹುಳ ತೆಗಿಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್. ಮತ್ತೆ ಹುಳ ಬಿಟ್ಟಲ್ಲ ಸರ್, ನಿಮ್ ತಲೆಯಲ್ಲಿ ಹುಳ ಇದೆ ಅದನ್ನ ತೆಕ್ಕೊಂಡ್ಬಿಡಿ ಅಂತ ಬೊಂಬಡಾಗಿರ್ತೀರ. ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿರ್ತೀರ. ಬಟ್ ಅದು ಬಹಳ ಕಷ್ಟ ಹುಳ ತೆಗಿಯೋದು. ನೋಡಿ ಆಲ್ರೆಡಿ ಯೋಚನೆ ಮಾಡ್ತಾ ಇದೀರ. ಸರ್ ಇದೇ ಸಿನಿಮಾ ಸರ್ ಬಜೆಟ್ ಅಲ್ಲಿ ಇದೇ ಜಾಸ್ತಿ ಆಗಿರೋ ಬಜೆಟ್ ಇದೇ ಸಿನಿಮಾ. ಹೌದೌದು ಇದೆ. ಎಷ್ಟು ಅಂತ ಹೇಳ್ಬೋದು? ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಆಮೇಲೆ ಹೇಳ್ತಾರೆ ಅನ್ಸುತ್ತೆ. ಹೇಳ್ತೀರಾ ಸರ್? ಅಷ್ಟೇ ಅವ್ರು ಕೇಳ್ದಂಗೆಲ್ಲ ಎಷ್ಟು ಅಂದ್ಬಿಟ್ಟು ನನಗೆ ಇನ್ನೂ ಟೋಟಲ್ ಹಾಕಿಲ್ಲ. ಯಾಕಂದ್ರೆ ಇನ್ನೂ ಮುಗಿದಿಲ್ಲಲ್ಲ, ಅದಕ್ಕೆ ಬರ್ದು ಆಮೇಲೆ ಮಾತಾಡೋದು. ಸರ್ ನಾನು ಇದು ಕೇಳ್ತಾ ಇರೋದು ಹಂಗೆ ಕೇಳ್ತಾ ಇದ್ದೀನಿ. as an art director has technology taken over art? ಅಂದ್ರೆ art ಅಂದ್ರೆ it has its own natural ಇದು, as technology taken over your art vision. ಬರೀ ಎರಡು ಮಾಡಲ್ಲ. ವೆರಿ ಗುಡ್ ಕ್ವೆಶ್ಚನ್. ಟೆಕ್ನಾಲಜಿ ಸಪೋರ್ಟ್ ಮಾಡುತ್ತೆ, ಅದನ್ನ ಯೂಸ್ ಮಾಡ್ತೀವಿ. Have you learned from the technology how art has given a different dimension because of technology? ಆ್ಯಕ್ಚುಲಿ ಇವಾಗ ನಾನು ಕೆಲವೊಂದು ರಿಸರ್ಚ್ ಮಾಡಬೇಕಾಗುತ್ತೆ. ಮುಂಚೆ ನಾನು ಟೆಕ್ಸ್ಟಲ್ಲಿ ಓದ್ತಾ ಇದ್ದೆ, ಈಗ ವಿಜುವಲ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೇಳೋ ಕ್ವಶನ್ ಸಿಗಿದೆ ಪ್ರೆಸ್ ಅವ್ರ ತರ ಕೇಳ್ತಿಲ್ಲಮ್ಮ, ಒಬ್ಬ ದೊಡ್ಡ ನುರಿತ ಡೈರೆಕ್ಟರ್ ತರ ಕೇಳ್ತಿದ್ದೀರಾ. ನೀವು ಆಲ್ಮೋಸ್ಟ್ ಸಿನಿಮಾ ಮಾಡಿದೀರಾ ಅನ್ಸತ್ ನೀವು, ಇಲ್ಲಾಂದ್ರೆ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ. ಹಂಗಲ್ಲ, ನೀವು ಆರ್ಟ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪಿಸಿ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಅದನ್ನ ತುಂಬಾ ಡಿಸ್ಕಸ್ ಮಾಡಿದೀವಿ, ನಾವು ಶಿವ ಅವರೆಲ್ಲ. ನೀವು ಪಟ್ಟಂತ ಆತರ ಕ್ವಶನ್ ಕೇಳ್ತೀರಾ ಅಂದ್ರೆ ನೀವು ಯು ಆರ್ ಇನ್ ಟು ಡಿಸೈನಿಂಗ್ ಅಂಡ್ ಇದು ನೀವು ರೈಟರ್ ಅಲ್ಲ ನೀವು. ಏನೇ ಮಾಡಿದ್ರು ಸ್ಟೋರಿ ಲೀಕ್ ಆಗಲ್ಲ. ಅಲ್ಲ, ಲೀಕ್ ಆದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ಅಲ್ಲ, ಆ ಪ್ರಯತ್ನದಲ್ಲಿ ನಾವು ಏನಿರ್ಬೋದು ಸ್ಟೋರಿ ಎಲ್ಲ ರೀತಿಯೂ ಅಂದ್ರೆ ನಿಮ್ಗೆ ವಾಪಸ್ ಕೇಳಿದ ಕ್ವಶನ್ಸ್ ನೀವೇ ನಮ್ಗೆ ವಾಪಸ್ ಹೇಳ್ತೀರಾ, ನೀವು ನೋಡಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ. ಬಟ್ ಇವತ್ತು ಸ್ವಲ್ಪ ಸ್ಟೋರಿ ಕ್ರ್ಯಾಕ್ ಮಾಡಕ್ಕೆ ಮಾಡಕ್ಕೆ ಚಾಲೆಂಜ್ ಆಗೋಯ್ತು ಇವಾಗ ನಿಮ್ ಕ್ವಶನ್ಗೆ. ಏನ್ ಬರುವೆ ಅಲ್ವಾ? ಬಂದಿತ್ತು ಏನ್ ಜಗಳ ಆಡ್ತಾ ಇದೀರ ನೀವು? ನಮ್ದ್ರಿ ಅದು, ನೀವೇನ್ ಹೇಳ್ತೀರಿ? ಓ ಫುಲ್ ಕನಕ್ಪುರ. ನಮ್ಗಿಂತ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಖಂಡಿತ ಆತರ ಇಲ್ಲ, ಇದ್ದೇ ಇರುತ್ತೆ. ಆಕ್ಚುಲಿ ಏನೇ ನೋಡಿ, ಅಪ್ ಅಂಡ್ ಡೌನ್ಸ್ ಅನ್ನೋದು ಎಲ್ಲಾ ಬಿಸ್ನೆಸ್ ಅಲ್ಲೂ ಇರುತ್ತೆ. ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ. ನಾನು ಒಬ್ರು ದೊಡ್ಡ ವ್ಯಕ್ತಿ ಇದ್ರು, ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಉಪೇಂದ್ರ ಇಂಡಸ್ಟ್ರಿ, ನಮ್ಗೆ ಇದೇ ಲಾಸ್ಟ್ ಸಿನಿಮಾ ಅನ್ನೋದು. ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರೋರು. ಸಾಕಾಗೋಗಿದೆ ಸರ್, ಇದನ್ನೇ 10 ವರ್ಷದಿಂದ ಹೇಳ್ತಾ ಇದ್ದೀರಾ, ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ. ಸೊ ಆತರ ಇದು ಅವಾಗಿಂದನೂ ಕೇಳ್ತಾನೆ ಇದ್ದೀವಿ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಕನ್ನಡ ಸಿನಿಮಾಗಳು ಓಡಲ್ಲ ಅನ್ನೋದು, ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ. ನೀವು ಇದೇ ತರ ಕೂತೇ ಇರ್ತೀರಾ. ಇವ್ರು ಕೇಳಿ, ಇವರು ನಿಮ್ ಎಷ್ಟು ನೋಡಿದ್ದೀರಾ ಗುರುವೆ ನೀವು? 30 ವರ್ಷದಿಂದ ಏನ್ ಹೇಳ್ತಾ ಇದ್ರು ಅದನ್ನೇ ನಾವು ಮಾಡ್ತೇವೆ ಅಲ್ವಾ? ಅದಕ್ಕೆ ನೋಡಿ ನಿಧಾನವಾಗಿ ಕೂತಿದ್ದೀರಾ ನೀವು. ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ, ಏನಾಗ್ತಿದೆ, ಏನ್ ಇದಾಗ್ತಿದೆ ಅಂತ. ಇದು ಹಿಂಗೆ ಇರುತ್ತೆ, ಚೆನ್ನಾಗಿ ಆಗ್ತಾನೆ ಇರುತ್ತೆ. ಏನ್ ಹೇಳಿ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಬೇಕಷ್ಟೇ. ನಮಗ್ ಗೊತ್ತಿರೋದಷ್ಟೇ. ಕಣ್ಣೆದುರುಗಡೆ ಇರೋದೇ ಅಮ್ಮ ಸತ್ಯ, ಇನ್ಯಾವ ದರ್ಶನ.
ಅದೇ ಇನ್ನು 16 ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಸಿಗ್ತಿರೋ ತುಂಬಾ ಸಂತೋಷ ಆಗ್ತಿದೆ. ಈಗ ಇನ್ನೊಂದಷ್ಟು ವರ್ಷ ಉಳಿಸ್ಕೋಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಕ್ಲಾರಿಟಿನೇ ಪ್ರಜಾಕೀಯ, ಕನ್ಫ್ಯೂಷನ್ ರಾಜಕೀಯ. ಸರ್ ಒಪ್ಪಿ ಸರ್, ಇಲ್ಲಿ ಈ ಕಡೆ ಸರ್. ಸರ್ ಉಪೇಂದ್ರ ಅಂದ್ರೇನೆ ರಿಯಲ್, ತುಂಬಾ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ. ಇವತ್ತು ಕ್ರಿಯೇಟಿವ್ ಫ್ರೀಡಮ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ತುಂಬಾ ಜನ ಡೈರೆಕ್ಟ್ ಹೇಳ್ತಾರೆ ಸರ್. ಅಂದ್ರೆ ಅವಾಗ್ಲೇನೆ ತುಂಬಾ ಚೆನ್ನಾಗಿ ತಗೊಂಡವ್ರು ಜನ. ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮ್ ಅಲ್ಲಿ ಗಣೇಶನ ಎಸೆಯೋದು ಆ ಥರ ಸೀನ್ ಎಲ್ಲ ಅವಾಗ್ಲೇನೆ ಜನ ಅದು ಯಾಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು. ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ತರನೇ ಅರ್ಥ ಮಾಡ್ಕೊಂತಾರೆ. ಸೊ ಈ ತರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು, ಎಲ್ಲ ವಿಷಯಗಳನ್ನು ಇದ್ದಿದ್ದಂಗೆ ಹೇಳೋದು ಈ ಸಿನಿಮಾದಾಗ ಕಷ್ಟ ಆಗಿದೆ ಅಥವಾ ಹಿಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಸರ್? ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಖಂಡಿತ ಸರ್. ಅಲ್ಲಲ್ಲ, ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರಿ, ಈ ಟೈಮಲ್ಲಿ ಮಾಡಕ್ ಸಾಧ್ಯನಾ ಅಂತ ಕೇಳಿದ್ರು. ಅಂದ್ರೆ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ? ಇದು ಮುಂದುವರಿತಿದೀವ, ಹಿಂದೆ ಹೋಗ್ತಿದೀವ ನಾವು? ಅದೇ ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ. ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲ್ ಅಲ್ಲಿ ಅದ್ರದ್ದು ಓಪನ್ ಆಗಿ ತೋರ್ಸೋಕೆ ಅದೇ ಪ್ರಯತ್ನ ನೋಡಿ. ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ, ಟೆಕ್ನಾಲಜಿ ಮುಂದೆ ಬರ್ತಾ ಇದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ. ಮಾಡಿದೀವಿ, ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ. ನೋಡಿ ಅವರೇ ಸಾಕ್ರಿ ಅಂದ್ರೆ ನೋ ಸರ್, ಆಕ್ಚುಲಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ. ಸೆಟ್ ಬಿಡಿ, ಸೆಟ್ ಆ ಲೆವೆಲ್ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ, ಅವ್ರು ಮ್ಯೂಸಿಕ್ ಆ ತರ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರ್ ಅಲ್ಲಿ. ಟೆಕ್ನಾಲಜಿ ಅವ್ರು ಹೇಳ್ಬೇಕು. ಐ ಥಿಂಕ್ ಟೆಕ್ನಾಲಜಿ ಇಸ್ ಸಮಥಿಂಗ್ ದಟ್ ಇಸ್ ಅ ಟೂಲ್. ಅಂದ್ರೆ ಇವಾಗ ಗೋಯಿಂಗ್ ಬ್ಯಾಕ್ ಟು ವಾಟ್ ಮ್ಯಾಮ್ ಆಲ್ಸೋ ಆಸ್ಕ್ಡ್ ದ ಕ್ವೆಶ್ಚನ್, ಆರ್ಟ್ಗೆ ಟೆಕ್ನಾಲಜಿ ಬೇಕಾ, ಟೆಕ್ನಾಲಜಿಗೆ ಆರ್ಟ್ ಬೇಕಾ ಅನ್ನೋ ಕ್ವೆಶ್ಚನ್ ಬರೋವಾಗ ಪ್ರಥಮ ಮೇನ್ ಆರ್ಟ್. ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಟೂಲ್ ಅಷ್ಟೇ. ಇವಾಗ ಒಂದು ಪೇಂಟಿಂಗ್ ನ ನೀವು ಪೇಂಟ್ ಬ್ರಷ್ ಅಲ್ಲೂ ಮಾಡ್ಬೋದು. ಇವತ್ತಿನ ದಿನ ಅದನ್ನೇ ಫೋಟೋಶಾಪ್ ತಗೊಂಡು ಒಂದು ಕ್ಯಾನ್ವಸ್ ಅನ್ನು ವ್ಯಾಕ್ಯೂಮ್ ಟ್ಯಾಬ್ಲೆಟ್ ಇಟ್ಕೊಂಡು ಮಾಡ್ಬೋದು. ಸೊ ಇದು ಎರಡೇ ವ್ಯತ್ಯಾಸ. ಬಟ್ ಪೇಂಟಿಂಗ್ ವೆದರ್ ಇಟ್ ಇಸ್ ಡಿಜಿಟಲ್ ಆರ್ ಆಫ್ಲೈನ್. ಸೊ ಆ ಥರ ಆರ್ಟ್ ಇಸ್ ನೆವರ್ ಎಂಡಿಂಗ್. ಸೊ ಲೈಕ್ ದಟ್ ಈಸ್ ವಾಟ್ ಇಸ್ OP ಸರ್ಸ್ ವಿಷನ್ ಅಂಡ್ ಶಿವಕುಮಾರ್ ಸರ್ಸ್ ಆರ್ಟ್. ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಈ ಪ್ಲಾನ್ ಬೇರೆಯವ್ರ ಚಿತ್ರತಂತ್ರಕ್ಕೆ ತುಂಬಾ ಪ್ಲಸ್ ಆಯ್ತು. ಈಗ ನಿಮ್ಮ ಪ್ಲಾನ್ ಏನು? ನಮ್ ಪ್ಲಾನ್ ಬೇರೆಯವ್ರಿಗೆ ಪ್ಲಸ್ ಆಯ್ತಾ? ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಎಲ್ಲ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿಸಿದೆ, ಒಪ್ಲಿಲ್ಲ ಇವರು. ಈಗ ಏನು, ಈಗ ನಿಮ್ಮ ಪ್ಲಾನ್ ಏನು? ಈಗೇನ್ ಬಿಟ್ಬಿಟ್ಟಿದೀವಲ್ಲ ನಾವು, ಟೀಸರ್ ಬಿಟ್ಬಿಟ್ಟಿದೀವಿ. ಈಗ ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತೀವಿ. ಇಲ್ಲಿ 25 ವರ್ಷದ ಹಿಂದೆ ಬರ್ತಂತ ಒಂದು ಹಾಡನ್ನ ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನ್ ಬರುತ್ತೆ ನಮ್ಗೆ, ಅಥವಾ ಈಗ ನೀವೇ ಹೇಳಿಬಿಡ್ತೀರಾ ಅಂತ? ನೀವು ಪಿಕ್ಚರ್ ನೋಡ್ತೀರಾ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ. ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್, ಇದು ಇವ್ರ ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1 ಇವತ್ತು ಸಿನಿಮಾ ನೋಡ್ಬೇಕು. ನೋಡಿದ್ರ ನೋಡಿ ಅಲ್ಲಿ ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀವಿ. ಈಗ ಅವ್ರ ಜೊತೆ ಇರ್ತೀನಿ. ಕೇಳ್ತೀರಾ? ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್, ಒಪ್ಪಿ ಸರ್, ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. ಬರುತ್ತೆ ಅಲ್ಲ, ಏನ್ ಬರುತ್ತೆ ಅಂತ ಹೇಳಿ, ಸಿನಿಮಾ ಬರುತ್ತಾ ಟ್ರೈಲರ್ ಬರುತ್ತಾ ಸರ್? ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವರು ಇವಾಗ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ. ಕೆಲಸ ಇದೆ.
ನಮ್ಕೊಂಡು ಟೆಕ್ನಿಷಿಯನ್ ನಮ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ. ಐ ಹ್ಯಾವ್ ಟು ಸಿ. ನಾನು ಥಿಯೇಟರ್ ನೋಡ್ಬೇಕು, ಅದು ಏನ್ ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹೆಂಗ್ ಕಾಣುತ್ತಿದೆ, ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಅದನ್ನ ಅವರು ಫೈನಲಿ ತೋರಿಸ್ಬೇಕು. ಅದು ತೋರಿಸಿದ್ರೆ ನನಗೆ ತೋರಿಸಿದ ದಿನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೇಳಿದ್ದೀನಲ್ಲ, ಅಲ್ಲ ಖಂಡಿತ ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ, ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ ಯುಐ ಡೇಟ್ ಅಂತೂ